ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸುಮಾರು 56.6 ಕಿಲೋಮೀಟರ್ ಗ್ರೀನ್ ಲೈನ್ ಮೆಟ್ರೋ ವಿಸ್ತರಣೆಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ತುಮಕೂರಿಗೂ ಕೂಡ ಮೆಟ್ರೋ ಬರಲಿದೆ. ತುಮಕೂರಿನ ಜನರಿಗೆ ಮೆಟ್ರೋದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಕೂಡ ಮೆಟ್ರೋ ವಿಸ್ತರಣೆಯಾಗಿದೆ. ಬಿಡ್ ಸಲ್ಲಿಸುವುದಕ್ಕೆ ನವೆಂಬರ್ 20ರವರೆಗೂ ಕೂಡ ಗಡುವನ್ನ ನೀಡಲಾಗಿದೆ. ಮಾದವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗ ಈಗಾಗಲೇ ಚಾಲ್ತಿಯಲ್ಲಿರುವಂತದ್ದು. ನವೆಂಬರ್ 21ರಂದು ಟೆಂಡರ್ ಕರೆಯುವಂತ ಸಾಧ್ಯತೆಗಳಿದೆ. ಡಿಪಿಆರ್ ತಯಾರಿಕೆಗೆ 5 ತಿಂಗಳ ಕಾಲಾವಕಾಶವನ್ನ ನೀಡಲಾಗುತ್ತೆ. ಆ ಟೆಂಡರ್ ಯಾರು ಒಪ್ಕೊಳ್ತಾರೋ ಅವರಿಗೆ ಈ ಟೆಂಡರ್ ಹೋಗುತ್ತೆ. 56.6 ಕಿಲೋಮೀಟರ್ ಗ್ರೀನ್ ಲೈನ್ ಮೆಟ್ರೋ ವಿಸ್ತರಣೆಗೆ ಡಿಪಿಆರ್ ಅನ್ನ ಇದೀಗ ಸಿದ್ಧಪಡಿಸಬೇಕಾಗಿದೆ. ನಮ್ಮ ಮೆಟ್ರೋ ಪ್ರಿಯರಿಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಮಾದಾವರದವರೆಗೂ ಕೂಡ ಈಗ ಸದ್ಯಕ್ಕೆ ಮೆಟ್ರೋ ಇದೆ, ಬಟ್ ಅದನ್ನು ತುಮಕೂರುವರೆಗೂ ವಿಸ್ತರಣೆ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಆ ಕಾರಣಕ್ಕಾಗಿ ಬಿಡ್ ಸಲ್ಲಿಸೋದಕ್ಕೆ ನವೆಂಬರ್ 20ರವರೆಗೂ ಕೂಡ ಗಡುವನ್ನು ನೀಡಲಾಗಿದೆ. ಅಂದರೆ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಇವತ್ತು ನವೆಂಬರ್ 17, ಸೊ ನವೆಂಬರ್ 20ರವರೆಗೂ ಕೂಡ ಟೈಮ್ ಇದೆ. ಮಾದಾವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗ ಮೆಟ್ರೋ ವಿಸ್ತರಣೆ ಆಗುವಂಥ ಸಾಧ್ಯತೆಗಳಿದೆ. ನವೆಂಬರ್ 21ರಂದು ಟೆಂಡರ್ ಕರೆಯುವ ಸಾಧ್ಯತೆ ಇದೆ. ಸೊ ಟೆಂಡರ್ ವ್ಯವಹಾರವನ್ನು ನಡೆಸ್ತಾ ಇರುವಂಥವರು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಡಿಪಿಆರ್ ತಯಾರಿಕೆಗೆ 5 ತಿಂಗಳ ಕಾಲಾವಕಾಶ. ಅಂದರೆ ಮಾದಾವರದಿಂದ ತುಮಕೂರುವರೆಗೂ ಕೂಡ ಮೆಟ್ರೋ ಯಾವ್ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ಒಂದಷ್ಟು ರಿಸರ್ಚ್ಗಳಿರುತ್ತೆ. ಏನಾದರೂ ಸುತ್ತಮುತ್ತ ಮರಗಳು ಕಡಿಯುವಂಥದ್ದಿದೆಯಾ, ಯಾವುದಾದ್ರೂ ಜಾಗವನ್ನು ಪರ್ಚೇಸ್ ಮಾಡುವಂಥದ್ದಿದೆಯಾ, ಅಥವಾ ಸಾರ್ವಜನಿಕವಾಗಿ ಯಾವುದೇ ತೊಂದರೆಗಳಾಗದೆ ಡೈರೆಕ್ಟ್ ತುಮಕೂರಿಗೆ ಯಾವ ಥರದ ಒಂದು ಮೆಟ್ರೋ ಲೈನನ್ನು ಕ್ರಿಯೇಟ್ ಮಾಡ್ಬೋದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಪಿಆರ್ ಅನ್ನು ತಯಾರು ಮಾಡಬೇಕು. ಅದಕ್ಕೆ 5 ತಿಂಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. ಸೊ ಹಾಗಾಗಿ ತುಮಕೂರು ಜನರಿಗೆ ಇದು ಒಂದು ಗುಡ್ ನ್ಯೂಸ್.